ಸ್ವಲ್ಪ ಟೆಸ್ಟಿಗೆ ಹೋಗಬೇಕಿತ್ತು, ಅದರಿಂದಾಗಿ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಈ ಚಿತ್ರದ ನಿರ್ದೇಶಕರಾದ ಕಿನ್ನಲ್ ರಾಜ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ನಾನು ಇವತ್ತು ನನ್ನ ಹೆಲ್ತ್ ಕಂಡೀಷನ್ ಈ ಥರ ಇದ್ರೂ ನನ್ನನ್ನು ಒಂದು ಲೆಂತಿ ಕ್ಯಾರೆಕ್ಟ್ರ್ ಇದು, ಒಂದು 6 ದಿನ ಶೂಟಿಂಗ್ ಇದೆ, ನಂಬಿಕೆ ಇಟ್ಟು ನನಗೊಂದು ಕ್ಯಾರೆಕ್ಟ್ರ್ ಕೊಟ್ಟು ಒಳ್ಳೆಯ ಸಂಭಾವನೆ ಕೊಟ್ಟು ಈ ಚಿತ್ರದಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರು. ಆ ಅವಕಾಶ ಇದ್ದಕ್ಕೆ ನಾನು ಇವತ್ತು ಇಷ್ಟು ಜನರ ಮುಂದೆ ನಾನು ಮಾತಾಡೋ ನನಗೊಂದು ಅವಕಾಶ ಸಿಕ್ತು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಭಾಳಷ್ಟು ನಿರ್ದೇಶಕರು ಈಗ ಹರೀಶ್ ಹುಷಾರಿರಲ್ಲ, ಏನಾದರೂ ಹಾಕ್ಕೊಂಡು ಏನಕ್ಕೆ ತೊಂದರೆ ತಗೋಬೇಕು, 60-70 ಜನ ಇದರಲ್ಲಿ ಕಲಾವಿದರಿದ್ದಾರೆ, ಏನು ತೊಂದರೆ ಆದರೆ ಹರೀಶಿಂದಾಗಿ ಫಿಲ್ಮ್ ನಿಂತೋಗೋದು ಪ್ರಾಬ್ಲಮ್ ಬೇಡ, ಏನಕ್ಕೆ ಬೇಕು ಅಂತ. ಅದರಲ್ಲಿ ಇಷ್ಟಿದ್ರೂ ನಾನು ಹರೀಶ್ ರಾಯ್ನೇ ಬೇಕು ಅಂತೇಳಿ ನನ್ನನ್ನು ಕರೆಸಿ ಕಿನ್ನಲ್ ಸರ್ ಒಂದು KGF ಎಂಬ ಒಂದು ಒಳ್ಳೆಯ ಚಿತ್ರದಿಂದ ನನ್ನ ಒಂದು ಪರಿಚಯ ಅಂತ ಒಂದು ಉತ್ತಮವಾದ ನಿರ್ದೇಶಕರು ನಾನೇ ಬೇಕು ಅಂತೇಳಿ ಬಂದು, ಅದರಲ್ಲೂ ಅವರು ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಯಾವುದೇ ಆರ್ಟಿಸ್ಟ್ ಬೇಕು ಅಂದಾಗ ಅಮ್ಮನ ಒಂದು ಅಪ್ಪಣೆ ಕೇಳ್ತಾರೆ. ಸೊ ಅಮ್ಮ ಹತ್ರ ಅಪ್ಪಣೆ ಕೇಳಿದಾಗಲೂ ಅಮ್ಮ ಹೇಳಿದಿಷ್ಟಿಲ್ಲ ಹಾಕೊಳ್ಳಿ ಅವನ್ನ, ನನ್ನ ಒಂದು ಕಾಲದ ಅವನು ಆರಾಧನೆ ಮಾಡಿದವನ್ನೇ ಹಾಕ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ ಅಂತೇಳಿ. ನನ್ನ ಅದೃಷ್ಟ, ನನ್ನ ಪುಣ್ಯ, ನನಗೆ 30 ವರ್ಷದ ಫಿಲ್ಮ್ ಜರ್ನಿಯಲ್ಲಿ ಇದೊಂದು ಒಳ್ಳೆಯ ಅವಕಾಶ ಸಿಕ್ತು. ಮತ್ತೊಂದು ಮುಖ್ಯವಾಗಿ ಅಂದರೆ, ನಾನು ಸುಮನಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು. ಸುಮನಣ್ಣ ನನಗೆ ಜೋಡಿ ಸಿಂಹ, ಇವತ್ತು ಸಿಂಹರೂಪಿಣಿ ಬಿಟ್ಟು ಜೋಡಿ ಸಿಂಹ ಅಂತ ಒಂದು ಫಿಲ್ಮಲ್ಲಿ ಸಾಕ್ಷಿ ಶಿವನ್ ಜೊತೆ ಒಂದು ಸಾಂಗ್ ಮಾಡಿದ್ದೀನಿ. ಅದು ಫಿಲ್ಮ್ ರಿಲೀಸ್ ಆಗಿಲ್ಲ, ಬಟ್ ಅದನ್ನು ಆ ಫಿಲ್ಮಲ್ಲಿ ಮಾಡಲಿ ಅಂತ ನನಗೆ ರೆಫರ್ ಮಾಡಿದವರು ತೆಲುಗು ಡೈರೆಕ್ಟ್ರು. ಅವ್ರಿಗೆ ರೆಫರ್ ಮಾಡಿದ್ರು ನಮ್ಮ ಸುಮನಣ್ಣ ಒಂದು, ಆ್ಯಂಡ್ ಇನ್ನೊಂದು ಆನಂದ್ ಪಿ ರಾಜು ಅಂತ ನಮ್ಮ ಹಳೆಯ ನಿರ್ದೇಶಕರು. ಆ ಸಿನಿಮಾದಲ್ಲಿ ಸುಮನಣ್ಣ ಇನ್ಸ್ಪೆಕ್ಟ್ರು, ನಾನು ಒಬ್ಬ ವಿಲನ್, ರೇಪ್ ಸೀನ್ ಎಲ್ಲ ಇತ್ತು. ಕೊನೆಗೆ ಅವರೇ ನನ್ನನ್ನು ಕಿಲಿಂಗ್ ಮಾಡೋ ಸೀನ್, ಎನ್ಕೌಂಟರ್ ಮಾಡೋ ಸೀನ್. ಅಲ್ಲೂ ಒನ್ ಡೇ ನಾನು ಡೇಟ್ ಮಿಸ್ ಆಗಿ ಬರಲಿಲ್ಲ, ಉಡುಪಿಯಲ್ಲಿದ್ದೆ. ಸೊ ಆನಂದ್ ಪಿ ರಾಜ್ ಅವರು ತುಂಬ ಕೋಪಿಷ್ಟ ನಿರ್ದೇಶಕರು. ಬೇಡ ಅವನನ್ನು ತೆಗೆದು ನಾನು ಬೇರೆ ಆರ್ಟಿಸ್ಟ್ನ ಹಾಕೋತೀನಿ, ಅವ್ನು ಬೇಡ ಅಂತ. ಯಾಕಂದರೆ ಸುಮನಣ್ಣ ತೆಲುಗಲ್ಲಿ ಭಾಳ ಫೇಮಸ್ ಬ್ಯುಸಿ ನಟರು, ಅವ್ರು ಬಂದು ಇಲ್ಲಿ ಕಾಯ್ಬೇಕಂತೇಳಿ ನನ್ನನ್ನು ಕ್ಯಾನ್ಸಲ್ ಮಾಡಿದಾಗ, ಇಲ್ಲೆಲ್ಲ ಬರಲಿ ಅವರು ನಟರೇ ಅಲ್ವಾ, ಆ ಥರ ಮಾಡಿಬಿಟ್ಟು ನಾನು ಒನ್ ಡೇ ಕೊಡ್ತೀನಿ ಅಷ್ಟು ಅಂತೇಳಿ ಹೇಳಿ ನನಗೆ ಆ ಫಿಲ್ಮಲ್ಲಿ ಒಂದು ಆ್ಯಕ್ಟ್ ಮಾಡೋ ಒಂದು ಅವಕಾಶ. ಅವತ್ತು ಇವ್ರು ಬೇಡ ಅಂತ ಏನು ಸುಮ್ಮನೆ ನಿಲ್ತಿದ್ರೆ ಅವತ್ತು ನನಗೆ ಅದು ಕ್ಯಾರೆಕ್ಟರ್ ತಪ್ಪಿ ಹೋಗ್ತಿತ್ತು. ನಾನು ಏನಕ್ಕೆ ಈ ಮಾತು ಇವತ್ತು ಹೇಳಿದಂದರೆ, ಆನಂದ್ ಪಿ ರಾಜ್ ಅವರು ನೆಕ್ಸ್ಟ್ ಡೇ ನಾನು ಬಂದೆ, ಒನ್ ಡೇ ಬಿಟ್ಟು ಬಂದಾಗ ಫಸ್ಟ್ ಹೋಗಿ ಸುಮನಣ್ಣನ ಮಾತಾಡಿಸು ಅಂತ ಅಂದರು. ಏನಕ್ಕೆ ಅವರೇ ನೀನು ಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಒಬ್ಬರು ನಾಯಕ ನಟರಿದ್ದಾರಲ್ಲ, ನಮಗೆ ಈ ಥರ ಸಪೋರ್ಟ್ ಮಾಡಿದ್ರೇ ಸಹ ಕಲಾವಿದರು ನಾವು ಇರೋಕ್ಕೆ ಸಾಧ್ಯ. ಏಕೆಂದರೆ ಮುಖ್ಯವಾಗಿ ನಾಯಕ ನಟರ ಚಿತ್ರದಲ್ಲಿ ಕಥೆಯನ್ನು, ನಿರ್ದೇಶಕರ ಕಥೆಯನ್ನು ತೋರಿಸ್ಕೊಂಡು ಹೋಗೋರೆ ನಾಯಕ ನಟರು ಒಂದು ಸಪೋರ್ಟ್ ಇರಬೇಕು ಸಹ ಕಲಾವಿದರಿಗೆ, ಎಲ್ಲ ನಮ್ಮ ಕನ್ನಡದ ಸಹ ಕಲಾವಿದರಿಗೆ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಮನಮೋಹನ್ ರೈ ಬೇರೆ ನಮ್ಮ ಆತ್ಮೀಯ ಸ್ನೇಹಿತ, ಇವತ್ತು ಭಾಳ ದಿವಸ ಅಂತ ನೋಡ್ತಿದ್ದೀನಿ. ಎಲ್ಲ ಇದ್ದಾರೆ, ಸುಮಾರು 70 ಜನ ಇದ್ದಾರೆ ಈ ಚಿತ್ರದಲ್ಲಿ. ನಿಮ್ಮ ಆಶೀರ್ವಾದ. ಈ ತಿಂಗಳು 17ಕ್ಕೆ ಸಿಂಹರೂಪಿಣಿ ಫಿಲ್ಮ್ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲ್ಮ್ ನೋಡಿ ದೇವದರ್ಶನ ಪಡೀರಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.